ದೇವಸ್ಥಾನದ ಆ ವಾತಾವರಣ, ಗಂಟೆಯ ನಾದ, ಆ ಕರ್ಪೂರದ ಪರಿಮಳ ಇದೆಲ್ಲದರ ಮಧ್ಯೆ ಕಲ್ಲಿನ ಮೇಲೆ ಕಾಯಿ ಒಡೆಯುವ ಆ ಟಕ್ ಅನ್ನೋ ಶಬ್ದ. ಹೌದು, ಅದೊಂದು ದಿನನಿತ್ಯದ ದೃಶ್ಯ. ನಾವೆಲ್ಲರೂ ದೇವಸ್ಥಾನಗಳಿಗೆ ಹೋದಾಗ ಅಥವಾ ಏನೋ ಹಬ್ಬಗಳಲ್ಲಿ ಇದೊಂದು ಬಹಳ ಸಾಮಾನ್ಯವಾದ ಆಚರಣೆ ಅಲ್ವಾ? ಆ ಕಾಯಿ ಒಡಿತೀವಿ, ಅದರ ನೀರನ್ನ ಪ್ರಸಾದ ಅಂತ ತಗೊಳ್ತೀವಿ, ಅಲ್ಲಿಗೆ ಆ ಕೆಲಸ ಮುಗಿತು ಅಂತ ಅಂದ್ಕೊಳ್ತೀವಿ. ಖಂಡಿತ, ಬಹುತೇಕರು ಹಾಗೇನೆ ಯೋಚಿಸೋದು. ಆದರೆ ಆ ಕಾಯಿ ಒಡೆಯುವಾಗ ಯಾವತ್ತಾದ್ರೂ ಒಂದು ಪ್ರಶ್ನೆ ಕಾಡಿದ್ಯಾ? ಅಂದ್ರೆ ನಾವು ಒಡಿತಾ ಇರೋದು ಬರೀ ಕಾಯಿಯನ್ನಲ್ಲ, ಬದಲಾಗಿ ನಮ್ಮದೇ ಮಿಚ್ಚಿಗಳನ್ನ ಅಂತ. ಭೌತಿಕವಾಗಿ ನೋಡಿದ್ರೆ ಅದು ಕೇವಲ ಒಂದು ಧಾರ್ಮಿಕ ಪ್ರಕ್ರಿಯೆ ಅಥವಾ ಸಾಂಪ್ರದಾಯಿಕ ಆಚರಣೆ ತರಹ ಮಾತ್ರ ಕಾಣುತ್ತೆ. ಆದರೆ ಆಳವಾಗಿ ಗಮನಿಸಿದ್ರೆ ನೋಡಿ, ಅದರಲ್ಲೊಂದು ದೊಡ್ಡ ವಿಜ್ಞಾನನೇ ಅಡಗಿದೆ. ನಿಜ. ದ ಡೀಪ್ ಡೈವ್ನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ನಮ್ಮ ಅಡುಗೆ ಮನೆಯಲ್ಲಿಯೇ ಇರೋ ಆ ಸಾಮಾನ್ಯ ತೆಂಗಿನಕಾಯಿಯೊಳಗೆ ಅಡಗಿರೋ ಅಸಾಮಾನ್ಯ ಬ್ರಹ್ಮಾಂಡ ರಹಸ್ಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಹೌದು, ನಾವು ಇನ್ನರ್ ಲೈಟ್ 333 ಅನ್ನೋ ಚಾನೆಲ್ನ ತೆಂಗಿನಕಾಯಿಯೊಳಗಿನ ಬ್ರಹ್ಮಾಂಡ ರಹಸ್ಯ ಅನ್ನೋ ಮಾಹಿತಿಯನ್ನ ನಾವಿಲ್ಲಿ ಆಧಾರವಾಗಿ ಇಟ್ಕೊಂಡಿದೀವಿ. ಎಕ್ಸಾಕ್ಟ್ಲಿ. ನಮ್ಮ ಇಂದಿನ ಉದ್ದೇಶ ಸ್ಪಷ್ಟವಾಗಿದೆ. ಕೇವಲ ಒಂದು ತೆಂಗಿನಕಾಯಿಯ ಭೌತಿಕ ರಚನೆ ನಮ್ಮ ಜೀವನದ ಅಪಾರ ಸಮೃದ್ಧಿ ಅಂದ್ರೆ ಆ ಅಬಂಡೆನ್ಸ್ ಮತ್ತು ನಮ್ಮ ಆತ್ಮ ಸಾಕ್ಷಾತ್ಕಾರದ ಹಾದಿಗೆ ಹೇಗೆ ಒಂದು ನಕ್ಷೆಯಾಗಿದೆ ಅನ್ನೋ ಆ ತೆಂಗಿನಕಾಯಿ ತತ್ವವನ್ನ ಬಿಡಿಸಿ ನೋಡೋದು. ಸರಿ, ಇದನ್ನ ಆಳವಾಗಿ ಬಿಡಿಸಿ ನೋಡೋಣ. ನಾವೆಲ್ಲರೂ ಪ್ರತಿದಿನ ನೋಡೋ ವಸ್ತುವಿನೊಳಗೆ ಇಡೀ ಬ್ರಹ್ಮಾಂಡವೇ ಅಡಗಿದೆ ಅನ್ನೋದು ನಿಜಕ್ಕೂ ಎಷ್ಟೊಂದು ರೋಮಾಂಚಕ ಅಲ್ವಾ? ಖಂಡಿತವಾಗ್ಲೂ. ಇದು ಕೇವಲ ಒಂದು ಕಾಯಿಯನ್ನ ಒಡೆಯೋ ಪ್ರಕ್ರಿಯೆ ಮಾತ್ರವಲ್ಲ. ಆ ಇನ್ನರ್ ಲೈಟ್ ಮಾಹಿತಿ ಬಹಳ ಅದ್ಭುತವಾಗಿ ಹೇಳೋ ಹಾಗೆ ಇದು ನಮ್ಮ ಒಳಗಿನ ಬೆಳಕನ್ನ, ಅಂದ್ರೆ ನಮ್ಮ ಆ ಇನ್ನರ್ ಲೈಟನ್ನ ಜಾಗೃತಗೊಳಿಸೋ ಹಂತ ಹಂತದ ಆಧ್ಯಾತ್ಮಿಕ ಮತ್ತು ಮಾನಸಿಕ ಪ್ರಕ್ರಿಯೆ. ಅಂದ್ರೆ ಒಂದೊಂದು ಪದರನೂ ಒಂದೊಂದು ಪಾಠ ಹೇಳುತ್ತೆ. ಹೌದು, ಆ ಕಾಯಿಯ ಒಂದೊಂದು ಪದರವನ್ನ ಬಿಡಿಸ್ತಾ ಹೋದ ಹಾಗೆ ನಮ್ಮದೇ ವ್ಯಕ್ತಿತ್ವದ, ನಮ್ಮದೇ ಸೈಕಾಲಜಿಯ ಒಂದೊಂದು ಪದರಗಳನ್ನ ಅರ್ಥ ಮಾಡ್ಕೊಳ್ಳೋ ಅವಕಾಶ ನಮಗೆ ಸಿಗುತ್ತೆ. ಹಾಗಾದ್ರೆ ತಡ ಮಾಡೋದ್ ಬೇಡ, ಆ ಮೊದಲನೇ ಹಂತದಿಂದಲೇ ಶುರು ಮಾಡೋಣ. ತೆಂಗಿನಕಾಯಿಯನ್ನ ನೋಡಿದ ತಕ್ಷಣ ನಮ್ಗೆ ಮೊದಲು ಕಾಣೋದು ಅದರ ಹೊರಗಿನ ಗಟ್ಟಿಯಾದ ನಾರು. ಆ ದಪ್ಪನಾದ, ಸುಲಿಯೋಕೆ ಕಷ್ಟ ಆಗುವಂತಹ ನಾರು. ಹೌದು, ಅದೇ. ಆಕಾರದಲ್ಲಿ ತಿಳಿಸಿರೋ ಹಾಗೆ ಈ ನಾರು ನಮ್ಮ ಅಹಂಕಾರ ಮತ್ತು ಲೌಕಿಕ ಅಂಟಿನ ಸಂಕೇತ. ಜಗತ್ತಿಗೆ ನಾವು ತೋರಿಸ್ಕೊಳ್ಳೋ ಸುಳ್ಳು ಮುಖವಾಡವನ್ನ ಸುಲಿದಾಗ ಮಾತ್ರ, ಅಂದ್ರೆ ನಾನು ಅನ್ನೋ ಅಹಂಕಾರವನ್ನ ಬಿಟ್ಟಾಗ ಮಾತ್ರವೇ ನಮ್ಮ ನಿಜವಾದ ಶಕ್ತಿ ಪ್ರಕಟ ಆಗುತ್ತೆ ಅಂತ ಹೇಳಲಾಗಿದೆ. ಇದು ಕೇಳೋಕೆ ಸರಳ ಅನ್ಸಿದ್ರೂ ಮಾಡೋದು ಬಹಳ ಕಷ್ಟ. ನಿಜ. ಇದನ್ನ ಓದುವಾಗ ನನ್ಗೇನನ್ನಿಸ್ತು ಅಂದ್ರೆ, ಈ ಅಹಂಕಾರದ ನಾರು ಹೇಗಿದೆ ಅಂದ್ರೆ ನಾವು ಸಮಾಜದಲ್ಲಿ ಮೆಚ್ಚುಗೆ ಪಡಿಬೇಕು, ಬೇರೆಯವರೆದುರು ದೊಡ್ಡೋರಾಗಿ ಕಾಣಬೇಕು ಅಂತ ಬಲವಂತವಾಗಿ ಹಾಕೊಳ್ಳೋ ಭಾರವಾದ, ಕಿರಿಕಿರಿ ಉಂಟು ಮಾಡೋ ಚಳಿಗಾಲದ ದಪ್ಪ ಜಾಕೆಟ್ ಇದ್ದಾಗೆ. ಅದ್ಭುತವಾದ ಉಪಮೆ ಇದು ಅಲ್ವಾ? ಒಳಗಡೆ ಸೆಕೆ ಆಗ್ತಾ ಇದ್ರು, ನಮಗೆ ಉಸಿರುಗಟ್ಟುತ್ತಾ ಇದ್ರು, ಆ ಹೊರಗಿನವರ ಕಣ್ಣಿಗೆ ನಾವು ಪರ್ಫೆಕ್ಟ್ ಆಗಿ ಕಾಣಬೇಕು ಅಂತ ಆ ಜಾಕೆಟ್ ಅನ್ನ ಬಿಚ್ಚೋದೇ ಇಲ್ಲ. ಹೌದು, ಬಿಚ್ಚಲ್ಲ ನಾವು. ಆದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ತೆಂಗಿನ ನಾರನ್ನ ಸುಲಿಯೋದೆಷ್ಟು ಕಷ್ಟನೋ, ಮನುಷ್ಯನ ಈ ಅಹಂಕಾರವನ್ನ ಬಿಡೋದು ಕೂಡ ಅಷ್ಟೇ ಕಷ್ಟ ಅಲ್ವಾ? ಈ ಸುಳ್ಳು ಮುಖವಾಡ ನಮ್ಮನ್ನ ಅಷ್ಟು ಬಿಗಿಯಾಗಿ ಅಂಟ್ಕೊಡೋದಿಕ್ಕೆ ನಿಜವಾದ ಕಾರಣವಾದ್ರೂ ಏನು? ಇಲ್ಲಿ ಅತ್ಯಂತ ಕುತೂಹಲಕಾರಿ ವಿಷಯ ಏನಂದ್ರೆ, ಮನುಷ್ಯ ಈ ಅಹಂಕಾರವನ್ನ ತನ್ನ ರಕ್ಷಣಾ ಕವಚ ಅಂತ ಅತ್ಯಂತ ತಪ್ಪಾಗಿ ಭಾವಿಸ್ಬಿಟ್ಟಿರ್ತಾನೆ. ರಕ್ಷಣಾ ಕವಚ ಅಂದ್ರೆ ನಮ್ಮನ್ನ ನಾವು ಸೇಫ್ ಮಾಡ್ಕೊಳ್ಳೋಕೆ ಅಂತಾನ? ಎಕ್ಸಾಕ್ಟ್ಲಿ. ಈಗ ತೆಂಗಿನಕಾಯಿ ನಾರನ್ನೇ ತಗೊಳ್ಳಿ, ಅದು ಮರದಿಂದ ಕಾಯಿ ಕೆಳಗೆ ಬಿದ್ದಾಗ ಪೆಟ್ಟಾಗದಂತೆ ಕಾಪಾಡುತ್ತೆ ಅಲ್ವಾ? ಹೌದು, ಡ್ಯಾಮೇಜ್ ಆಗಲ್ಲ. ಹಾಗೇನೆ ಮನುಷ್ಯನಿಗೆ ತನ್ನ ಅಹಂಕಾರ, ತನ್ನ ಹುದ್ದೆ, ಅಂತಸ್ತು, ತಾನು ಸಂಪಾದನೆ ಮಾಡಿರೋ ಹೆಸರು ಇವೆಲ್ಲವೂ ಸಮಾಜದ ಟೀಕೆಗಳಿಂದ, ನೋವುಗಳಿಂದ ತನ್ನನ್ನು ಕಾಪಾಡುತ್ತೆ ಅನ್ನೋ ಭರಮೆ ಇರುತ್ತೆ. ಅಂದ್ರೆ ಅದೊಂದು ತರದ ಶೀಲ್ಡ್ ಇದ್ದ ಹಾಗೆ. ಹೌದು, ಅದು ಆರಂಭದಲ್ಲಿ ರಕ್ಷಣೆ ಕೊಟ್ಟರೂ ಬೆಳೀತಾ ಬೆಳೀತಾ ಅದೊಂದು ಬಂಧನ ಆಗಿ ಬದಲಾಗುತ್ತೆ. ಸಮೃದ್ಧಿಯ ಕಡೆಗಿನ ಪಯಣ ಶುರುವಾಗೋದು ಈ ರಕ್ಷಣಾ ಕವಚವನ್ನ ನಿರ್ದಾಕ್ಷಿಣ್ಯವಾಗಿ ಸುಲಿದು ಬಿಸಾಡಿದಾಗ ಮಾತ್ರ. ಆದ್ರೂ ಅದನ್ನ ಕಿತ್ತು ಬಿಸಾಕೋದು ಅಷ್ಟು ಸುಲಭವಲ್ಲ. ಯಾಕಂದ್ರೆ ಆ ಜಾಕೆಟ್ ನಮ್ಮ ಚರ್ಮಕ್ಕೆ ಅಂಟ್ಕೊಂಡ್ಬಿಟ್ಟಿದೇನೋ ಅನ್ಸುವಷ್ಟು ಹಾಸು ಹೋಕಾಗಿರುತ್ತೆ ನಮ್ ಜೊತೆ. ಅದೇ ಅಸಲಿ ಸಮಸ್ಯೆ ನೋಡಿ. ಆ ನಾರನ್ನ ಸುಲಿಯುವಾಗ ಕೇವಲ ಕೈಯಿಂದ ಕೀಳೋಕಾಗಲ್ಲ, ಅದಕ್ಕೊಂದು ಹರಿತವಾದ ಆಯುಧ ಬೇಕು, ಸ್ವಲ್ಪ ಬಲ ಪ್ರಯೋಗ ಬೇಕು. ಹೌದು, ಕತ್ತಿ ಅಥವಾ ಮಚ್ಚು ಬೇಕೇ ಬೇಕು. ಅದೇ ರೀತಿ ಅಹಂಕಾರವನ್ನ ಬಿಡುವಾಗ ಮನುಷ್ಯನಿಗೆ ತನ್ನ ಅಸ್ತಿತ್ವವೇ ಕಳೆದೋಗ್ತಾ ಇದ್ದೇನೋ ಅನ್ನೋ ಭಯ ಶುರುವಾಗುತ್ತೆ. ಒಳಗೊಂದು ತೀವ್ರ ಘರ್ಷಣೆ ಉಂಟಾಗುತ್ತೆ. ಅಂದ್ರೆ ಆ ಐಡೆಂಟಿಟಿ ಕ್ರೈಸಿಸ್ ಅಂತೀವಲ್ಲ ಅದು. ಖಂಡಿತ. ನಾನು ಯಾರು ಅನ್ನೋದನ್ನೇ ಬಿಟ್ಟುಬಿಟ್ರೆ
ಆಮೇಲೆ ನಾನೇನು ಅನ್ನೋ ಆತಂಕ ಅದು. ಆದ್ರೆ ಆ ಸುಳ್ಳು ಐಡೆಂಟಿಟಿ ಅನ್ನೋ ನಾರನ್ನ ಸುಲಿದ ಮೇಲಷ್ಟೇ ಕಾಯಿಯ ಅಸಲಿ ರೂಪ ಅಂದ್ರೆ ಮನುಷ್ಯನ ನಿಜವಾದ ಶುದ್ಧ ರೂಪ ಹೊರಬರೋದು. ಆ ನಾನು ಮತ್ತು ನನ್ನದು ಅನ್ನೋ ಲೌಕಿಕ ಅಂಟನ್ನ ಕಳಚಿದಾಗ ಮಾತ್ರ ನಮ್ಮ ನಿಜವಾದ ಶಕ್ತಿ ಕೆಲಸ ಮಾಡಕ್ ಶುರು ಮಾಡುತ್ತೆ. ಹೌದು. ಅಂದ್ರೆ ಆ ಭಾರವಾದ ಜಾಕೆಟನ್ನ ತೆಗೆದು ಬಿಸಾಡಿದಾಗ ಸಿಗೋ ಆ ರಿಲೀಫ್, ಆ ನಿರಾಳತೆಯೇ ಆ ಮೊದಲ ಹಂತದ ಯಶಸ್ಸು. ಸರಿ, ಈಗ ನಾರನ್ನ ಸುಲಿದಾಯ್ತು. ಮುಂದೆ ಬರೋದು ಆ ಗಟ್ಟಿಯಾದ ಚಿಪ್ಪು. ಇದು ಇನ್ನೂ ಕಠಿಣವಾದ ಹಂತ. ಹೌದು, ಇಲ್ಲಿ ವಿಷಯ ನಿಜಕ್ಕೂ ರೋಚಕ ಆಗತ್ತೆ. ಆಕರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ, ಈ ಗಟ್ಟಿ ಚಿಪ್ಪು ನಮ್ಮ ಹಳೆಯ ನಂಬಿಕೆಗಳು, ಭಯ ಮತ್ತು ಸಂಕುಚಿತ ಮನೋಭಾವವನ್ನ ಪ್ರತಿನಿಧಿಸುತ್ತೆ. ನಮ್ಮ ಲಿಮಿಟಿಂಗ್ ಬಿಲೀಫ್ಸ್. ಕಾಯನ್ನ ಒಡೆದಾಗ ಮಾತ್ರ ಆ ಬಿಳಿ ಕೊಬ್ರಿ ಕಾಣೋ ಹಾಗೆ ಈ ಹಳೆ ಆಲೋಚನೆಗಳನ್ನ ಒಡೆದಾಗಲಷ್ಟೇ ಅಂತರಂಗದ ಬೆಳಕು ಪ್ರಕಾಶಿಸುತ್ತೆ ಅಂತ. ಈಗ ನಾವೆಲ್ಲರೂ ನೋಡಿದೀವಿ, ಆ ಚಿಪ್ಪನ್ನ ಒಡೆಯೋಕೆ ಅದನ್ನೊಂದು ಗಟ್ಟಿ ಕಲ್ಲಿಗೆ ಬಲವಾಗಿ ಅಪ್ಪಳಿಸಬೇಕು. ಹೌದು, ಬಹಳ ಬಲ ಹಾಕಿ ಒಡಿಬೇಕು. ಆ ಪ್ರಕ್ರಿಯೆಯಲ್ಲಿ ಒಂದು ತೀವ್ರತೆ ಇದೆ, ಆಘಾತ ಇದೆ ಅಲ್ವಾ? ಹಾಗಾದ್ರೆ ನಮ್ಮ ಹಳೆಯ ನಂಬಿಕೆಗಳು, ನಮ್ಮೊಳಗಿನ ಸಂಕುಚಿತ ಮನೋಭಾವವನ್ನ ಒಡೆಯೋಕೆ ಜೀವನದಲ್ಲಿ ಯಾವುದಾದ್ರೂ ದೊಡ್ಡ ಆಘಾತ ಅಥವಾ ನೋವಿನ ಘಟನೆ ಅನಿವಾರ್ಯನಾ? ಆ ಗಟ್ಟಿ ಚಿಪ್ಪು ಸುಲಭವಾಗಿ ತಾನಾಗಿ ಒಡೆಯೋ ಹಾಗಿಲ್ವಾ? ಇದೊಂದು ಅತ್ಯಂತ ಆಳವಾದ ಪ್ರಶ್ನೆ ನೋಡಿ. ವಾಸ್ತವವಾದಿ ಆ ಚಿಪ್ಪು ಅಷ್ಟು ಗಟ್ಟಿ ಆಗೋಕ್ಕೆ ಕಾರಣವೇ ನಾವು ವರ್ಷಾನುಗಟ್ಲೆ ಬೆಳೆಸ್ಕೊಂಡು ಬಂದಿರೋ ಕಂಡೀಷನಿಂಗ್. ಅಂದ್ರೆ ನಮ್ಮ ಬಾಲ್ಯದಿಂದ ಬಂದಿರೋ ನಂಬಿಕೆಗಳು. ಹೌದು, ನಮ್ಮ ಬಾಲ್ಯದ ನಂಬಿಕೆಗಳು, ಸಮಾಜ ಹೇಳಿಕೊಟ್ಟ ಭಯ, ಆಮೇಲೆ ಇದು ಹೀಗೇನೇ ಆಗ್ಬೇಕು, ನನ್ನಿಂದ ಇದಿಷ್ಟೇ ಸಾಧ್ಯ ಅನ್ನೋ ಆ ಲಿಮಿಟಿಂಗ್ ಬಿಲೀಫ್ಸ್ ಇದೆಯಲ್ಲ, ಇವೆಲ್ಲವೂ ಆ ಚಿಪ್ಪಿನಷ್ಟೇ ಗಟ್ಟಿಯಾಗಿ ನಮ್ಮ ಮನಸ್ಸಿನಲ್ಲಿ ಬೇರೂರಿರುತ್ತೆ. ಅದನ್ನೇ ನಾವು ಸತ್ಯ ಅಂತ ನಂಬಿರ್ತೀವಿ. ಒಂದು ಗಟ್ಟಿಯಾದ ಪಾತ್ರೆಯೊಳಗೆ ನೀರು ತುಂಬಿದಾಗ ಆ ಪಾತ್ರೆಯ ಆಕಾರ ಮೀರಿ ನೀರು ಹರಿಯೋಕ್ ಸಾಧ್ಯ ಇಲ್ಲ ಅಲ್ವಾ? ಮನುಷ್ಯನ ನಂಬಿಕೆಗಳು ಹಾಗೇನೆ, ಅದೊಂದು ಗೋಡೆಯಂತೆ ನಮ್ಮನ್ನ ಆವರಿಸಿರುತ್ತೆ. ಆ ಅಡೆತಡೆಗಳನ್ನ ನಾಶ ಮಾಡದೆ ನಮ್ಮೊಳಗಿನ ಶುದ್ಧತೆ, ಆ ಬಿಳಿ ಕೊಬ್ರಿ ಹೊರಬರೋಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಆ ಆಘಾತ ಬೇಕೇ ಬೇಕು ಅಂತೀರಾ? ಆ ಕಲ್ಲಿಗೆ ಹೊಡೆಯೋ ತರದ ಪೆಟ್ಟು ಬೀಳಲೇಬೇಕಾ? ಆಘಾತ ಅನಿವಾರ್ಯನಾ ಅಂತ ಕೇಳಿದ್ರೆ ಬಹುತೇಕ ಬಾರಿ ಹೌದು. ಜೀವನದಲ್ಲಿ ಎದುರಾಗುವ ಕಷ್ಟಗಳು, ಅನಿರೀಕ್ಷಿತ ತಿರುವುಗಳು, ವೈಫಲ್ಯಗಳು ಆ ಕಲ್ಲಿನಂತೆ ಕೆಲಸ ಮಾಡ್ತವೆ. ಓ, ನಮ್ಮ ಲೈಫ್ನಲ್ಲಿ ಬರೋ ಕಷ್ಟಗಳೇ ಆ ಕಲ್ಲು. ಖಂಡಿತ. ಆ ಕಲ್ಲಿಗೆ ಅಪ್ಪಳಿಸಿದಾಗ, ಓ, ನಾನಿಷ್ಟು ದಿನ ನಂಬಿದ್ದೆಲ್ಲ ಸುಳ್ಳ ಅನ್ನೋ ರಿಯಾಲಿಟಿ ಚೆಕ್ ಸಿಗುತ್ತೆ ನಮ್ಗೆ. ಆಗ ಹಳೆ ನಂಬಿಕೆಗಳು ಪುಡಿ ಆಗ್ತವೆ. ಆದ್ರೆ ಎಲ್ಲರಿಗೂ ಹೀಗೆ ಕಷ್ಟ ಬಂದೇ ಕಲಿಬೇಕು ಅಂತೇನಾದ್ರೂ ಇದೆಯಾ? ಇಲ್ಲ, ಪ್ರತಿಯೊಬ್ಬರಿಗೂ ಆಘಾತವೇ ಆಗಬೇಕು ಅಂತೇನಿಲ್ಲ. ಪ್ರಜ್ಞಾಪೂರ್ವಕವಾಗಿ ಧ್ಯಾನದ ಮೂಲಕ, ಆಳವಾದ ಜ್ಞಾನದ ಮೂಲಕ ನಾವೇ ನಮ್ಮ ಮಿತಿಗಳನ್ನ ಪ್ರಶ್ನಿಸೋಕೆ ಶುರು ಮಾಡಿದ್ರೆ ಆ ಒಡೆಯುವಿಕೆ ಒಂದು ಅರಿವಿನ ಬೆಳಕಾಗಿ ಬದಲಾಗುತ್ತೆ. ಅಂದ್ರೆ ನಮ್ಮಷ್ಟಕ್ಕೆ ನಾವೇ ಆ ಚಿಪ್ಪನ್ನ ಕರಗಿಸ್ಕೊಳ್ಬಹುದು ಅಂತ. ನಾವು ಆ ಚಿಪ್ಪಿನೊಳಗೆ ಬಂದಿ ಆಗ್ಬಿಡ್ತೀವಿ. ಒಂದರ್ಥದಲ್ಲಿ ಆ ಚಿಪ್ಪು ಗೊಡಿಯೋದು ಅಂದ್ರೆ ನಮ್ಮ ಮಿತಿಗಳನ್ನ ನಾವೇ ಮೀರೋದು ಅಂತಾಯ್ತು. ಸರಿ, ಈಗ ಕಾಯಿಯನ್ನ ಒಡೆಯೋ ಮುನ್ನ ಅದರ ಮೇಲ್ಭಾಗವನ್ನ ಒಮ್ಮೆ ಸೂಕ್ಷ್ಮವಾಗಿ ಗಮನಿಸೋಣ. ಆ ಕಣ್ಣುಗಳ ಬಗ್ಗೆ ಅಲ್ವಾ? ಹೌದು. ಇನ್ನರ್ ಲೈಟ್ 333 ಮಾಹಿತಿಯ ಪ್ರಕಾರ ತೆಂಗಿನಕಾಯಿಯ ಮೇಲಿರೋ 3 ಕಣ್ಣುಗಳಲ್ಲಿ ದೊಡ್ಡ ರಹಸ್ಯವೇ ಅಡಗಿದೆ ಅಂತ ಹೇಳಿದ್ದಾರೆ. ಶಿವನ 3 ಕಣ್ಣುಗಳಿಗೆ ಹೋಲಿಸ್ತಾರ ಅದನ್ನ. ನಿಜ. ಅದರಲ್ಲಿ 2 ಕಣ್ಣುಗಳು ಗಟ್ಟಿಯಾಗಿದ್ರೆ ಒಂದು ಮಾತ್ರ ಮೃದುವಾಗಿರುತ್ತೆ. ಗಟ್ಟಿಯಾದ 2 ಕಣ್ಣುಗಳು ಭೌತಿಕ ಜಗತ್ತನ್ನ ನೋಡೋ ಸಂಕೇತವಾದ್ರೆ, ಮೃದುವಾದ ಕಣ್ಣು 3ನೇ ಕಣ್ಣು ಅಥವಾ ಜ್ಞಾನಚಕ್ಷುವಿನ ಸಂಕೇತ. ಆ ಮೃದುವಾದ ಕಣ್ಣಿನ ಮೂಲಕ ನಮ್ಮ ಗಮನವನ್ನ ಒಳಮುಖವಾಗಿ ಅಂದ್ರೆ ಇನ್ನರ್ ಫೋಕಸ್ ಕಡೆಗೆ ತಿರುಗಿಸಿದಾಗ ಮಾತ್ರ ಸಮೃದ್ಧಿಯ ಬಾಗಿಲು ತೆರೆಯುತ್ತೆ ಅಂತ ಹೇಳಿದ್ದಾರೆ. ಹೌದು, ಇದು ತೆಂಗಿನಕಾಯಿ ತತ್ವದ ಅತ್ಯಂತ ಸೂಕ್ಷ್ಮವಾದ ಮತ್ತು ಆಳವಾದ ಹಂತ ನೋಡಿ. ನೆನಪಾಗಿದ್ದು ಒಂದು ದೊಡ್ಡ ಹೈ ಸೆಕ್ಯೂರಿಟಿ ಇರೋ ಬಿಲ್ಡಿಂಗ್ನ ಭದ್ರತಾ ವ್ಯವಸ್ಥೆ. ಭದ್ರತಾ ವ್ಯವಸ್ಥೆ ಅಂದ್ರೆ ಹೇಗೆ? ಭೌತಿಕ ಜಗತ್ತನ್ನ ನೋಡೋ ಆ 2 ಗಟ್ಟಿಯಾದ ಕಣ್ಣುಗಳು ಕೇವಲ ಹೊರಗಡೆ ಹಾಕಿರೋ ಸಿಸಿಟಿವಿ ಕ್ಯಾಮೆರಾಗಳ ತರಹ ಅನಿಸ್ತು ನನಗೆ. ಓ, ಅಂದ್ರೆ ಕೇವಲ ಹೊರಗಿನ ಜಗತ್ತನ್ನ ರೆಕಾರ್ಡ್ ಮಾಡಕ್ ಮಾತ್ರ ಸೀಮಿತ ಅಂತನಾ? ಹೌದು, ನಿಖರವಾಗಿ. ಆ 2 ಕಣ್ಣುಗಳು ಹೊರಗೇನು ನಡೀತಾ ಇದೆ, ಯಾರು ಬರ್ತಾ ಇದ್ದಾರೆ, ಯಾರು ಹೋಗ್ತಾ ಇದ್ದಾರೆ, ಬೇರೆಯವ್ರೇನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಮಾತ್ರ ದಾಖಲಿಸುತ್ತವೆ. ಹೌದು, ಅದು ನಮ್ಮ ಫಿಸಿಕಲ್ ಕಣ್ಣುಗಳ ಕೆಲಸ. ಆದ್ರೆ ಆ ಮೃದುವಾದ 3ನೇ ಕಣ್ಣಿದೆಯಲ್ಲ, ಅದು ಆ ಬಿಲ್ಡಿಂಗ್ನ ಒಳಗಿರೋ ಮುಖ್ಯ ಕಂಟ್ರೋಲ್ ರೂಮ್ಗೆ ಅಂದ್ರೆ ನಿಯಂತ್ರಣ ಕೊಠಡಿಗೆ ಕರೆದೊಯ್ಯುವ ಗುಪ್ತ ಮಾರ್ಗ ಇದ್ದಾಗೆ. ನಾವೆಲ್ಲರೂ ಹೊರಗಿನ ಸಿಸಿಟಿವಿ ಕ್ಯಾಮೆರಾಗಳಲ್ಲೇ ಮುಳುಗಿ ಹೋಗಿರ್ತೀವಿ, ಆದ್ರೆ ಆ ಒಳಗಿನ ಕಂಟ್ರೋಲ್ ರೂಮ್ ಇದೆ ಅನ್ನೋದನ್ನೇ ಮರ್ತು ಬಿಡ್ತೀವಿ ಅಲ್ವಾ?
ಇದನ್ನ ನಾವು ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದ್ರೆ ನಿಮ್ಮ ಉಪಮೆ 100ಕ್ಕೆ 100 ಕರಾರುವಕ್ಕಾಗಿದೆ. ಮನುಷ್ಯನ ಸಹಜ ಪ್ರವೃತ್ತಿ ಏನ್ ಹೇಳಿ, ಆ ಎರಡೂ ಕಣ್ಣುಗಳಿಂದ ಯಾವಾಗ್ಲೂ ಹೊರ ಜಗತ್ತನ್ನೇ ನೋಡ್ತಾ ಇರೋದು. ಹೌದು, ನಮ್ಮ ಫೋಕಸ್ ಯಾವಾಗ್ಲೂ ಹೊರಗಡೆನೇ ಇರುತ್ತೆ. ಬೇರೆಯವರು ಏನ್ ಮಾಡ್ತಾ ಇದ್ದಾರೆ, ಅವ್ರ ಬಳಿ ಇರೋ ಯಾವ ವಸ್ತು ನನ್ ಬಳಿ ಇಲ್ಲ, ಸಮಾಜ ನನ್ ಬಗ್ಗೆ ಏನ್ ಹೇಳುತ್ತೆ, ಇದೇ ಆ CCTV ಮಾನಿಟರ್ಗಳನ್ನ ನೋಡ್ತಾ ಕೂರೋ ಭೌತಿಕ ಜಗತ್ತಿನ ಓಟ. ಈ ಓಟದಲ್ಲಿ ಸಿಗುವುದು ಕೇವಲ ಆತಂಕ, ಅಸೂಯೆ ಮತ್ತು ಅತೃಪ್ತಿ ಮಾತ್ರ. ಆದ್ರೂ ನಾವು ಆ ಕಂಟ್ರೋಲ್ ರೂಮ್ ಕಡೆಗೆ ಹೋಗೋದೇ ಇಲ್ಲ. ಯಾಕೆ ಹಾಗೆ? ಆ ಒಳಮುಖ ದೃಷ್ಟಿ ಯಾಕೆ ಅಷ್ಟು ಕಷ್ಟ ನಮ್ಗೆ? ಯಾಕಂದ್ರೆ ಆ ಮೂರನೇ ಕಣ್ಗು, ಆ ಜ್ಞಾನಚಕ್ಷು ಬಹಳ ಮೃದುವಾಗಿರುತ್ತೆ. ಅಂದ್ರೆ ಅದನ್ನ ತೆರೆಯೋಕೆ ಬಲಪ್ರಯೋಗ ಕೆಲಸ ಮಾಡಲ್ಲ. ಅದಕ್ಕೆ ಬೇಕಿರೋದು ಸೂಕ್ಷ್ಮತೆ, ಏಕಾಗ್ರತೆ ಮತ್ತು ನಿಶ್ಶಬ್ದ. ಭೌತಿಕ ಜಗತ್ತಿನ ಗಲಾಟೆಯಲ್ಲಿ ಆ ನಿಶ್ಶಬ್ದ ಸಿಗಲ್ಲ. ಅದೇ ನೋಡಿ, ಕೇವಲ ಭೌತಿಕ ಜಗತ್ತಿನ ಕಡೆಗೆ ದೃಷ್ಟಿ ನೆಟ್ಟರೆ ಆ ಗಲಾಟೆಯಲ್ಲಿ ಬ್ರಹ್ಮಾಂಡದ ರಹಸ್ಯ ತಿಳಿಯೋದೇ ಇಲ್ಲ. ನಮ್ಮ ಗಮನವನ್ನ ಹೊರಗಿನಿಂದ ಒಳಗಡೆಗೆ ತಿರುಗಿಸಿ ಆ ಮೃದುವಾದ ದೃಷ್ಟಿಯಿಂದ ನಮ್ಮ ಅಂತರಂಗವನ್ನ ಶೋಧಿಸಿದಾಗ ಮಾತ್ರ ಆ ಜ್ಞಾನದ ರಹಸ್ಯ ಗೋಚರಿಸುತ್ತೆ. ಅಂದ್ರೆ ಸಮೃದ್ಧಿ ಅನ್ನೋದು ಹೊರಗಡೆ ಇಲ್ಲವೇ ಇಲ್ಲ ಅಂತೀರಾ? ಖಂಡಿತ ಇಲ್ಲ. ಸಮೃದ್ಧಿ ಅಥವಾ ಅಬಂಡೆನ್ಸ್ ಅನ್ನೋದು ಹೊರಗಿನಿಂದ, ಬೇರೆಯವರಿಂದ ನಾವು ಕಿತ್ತುಕೊಳ್ಳುವ ವಸ್ತು ಅಲ್ಲ. ಅದು ಒಳಗಿನಿಂದ ಹೊರಹೊಮ್ಮುವ ಒಂದು ಸ್ಥಿತಿ. ಆ ಕಂಟ್ರೋಲ್ ರೂಮ್ನ ಕೀಲಿಕೈ ಇರೋದೇ ಆ ಒಳಮುಖ ದೃಷ್ಟಿಯಲ್ಲಿ. ಆ ಕಂಟ್ರೋಲ್ ರೂಮ್ನ ಬಾಗಿಲು ತೆರೆದಾಗ ಸಿಗೋದೇ ಈ ವಿಶ್ಲೇಷಣೆಯ ಅತ್ಯಂತ ಮಧುರವಾದ ಹಾಗೂ ನನಗೆ ಪರ್ಸನಲ್ ಆಗಿ ಅತಿ ಹೆಚ್ಚು ಇಷ್ಟವಾದ ಹಂತ. ಆ ಎಳನೀರು ಅಲ್ವಾ? ಹೌದು, ಎಳೆನೀರು ಅಥವಾ ಆ ಅಮೃತ. ಆಕರದಲ್ಲಿರೋ ಮಾಹಿತಿ ನನ್ನನ್ನ ಅಕ್ಷರಶಃ ಬೆರಗುಗೊಳಿಸ್ತು. ಎಲ್ಲಕ್ಕಿಂತ ಒಳಗಿರೋ ಆ ಎಳೆನೀರು ಬ್ರಹ್ಮಾಂಡದ ರಹಸ್ಯದ ಅಂತಿಮ ಸಂಕೇತವಂತೆ. ಹೌದು, ಅದೊಂದು ಪವಾಡನೇ ಸರಿ. ನಾವು ವಿಜ್ಞಾನದಲ್ಲಿ ಓದಿದ ಹಾಗೆ ತೆಂಗಿನಮರ ಬೆಳೆಯೋದು ಹೆಚ್ಚಾಗಿ ಸಮುದ್ರದ ತೀರದಲ್ಲಿ. ಅದು ತನ್ನ ಬೇರುಗಳ ಮೂಲಕ ಭೂಮಿಯಿಂದ ಹೀರ್ಕೊಳ್ಳೋದು ಕೇವಲ ಆ ಉಪ್ಪು ನೀರನ್ನ. ಆದ್ರೆ ಕಾಯೊಳಗೆ ಅದು ಸೃಷ್ಟಿಸೋದು ಸಿಹಿಯಾದ, ತಂಪಾದ ಅಮೃತದಂತಹ ನೀರನ್ನ. ಎಂಥ ಪರಿವರ್ತನೆ ಅಲ್ವಾ? ನಿಜ. ಜೀವನದ ಕಷ್ಟಗಳೆಂಬ ಉಪ್ಪು ನೀರನ್ನ ಜೀರ್ಣಿಸಿಕೊಂಡು ಜ್ಞಾನದ ಸಿಹಿ ನೀರನ್ನಾಗಿ ಬದಲಾಯಿಸಿಕೊಳ್ಳೋದೇ ನಿಜವಾದ ವಿಕಾಸ ಹಾಗೂ ಅನಂತವಾದ ಶಕ್ತಿ ಅಂತ ಇಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಈ ಪ್ರಕ್ರಿಯೆ ಹೇಗೆ ಕೆಲಸ ಮಾಡುತ್ತೆ? ನಂಗಂತೂ ಆ ತೆಂಗಿನ ಮರ ಪ್ರಕೃತಿಯ ಅತ್ಯದ್ಭುತ ವಾಟರ್ ಫಿಲ್ಟರ್ ತರಹ ಕಾಣಿಸ್ತಾ ಇದೆ. ವಾಟರ್ ಫಿಲ್ಟರ್, ಹೌದು, ಇದು ಬಹಳ ಚೆನ್ನಾಗಿರೋ ಹೋಲಿಕೆ. ಆದ್ರೆ ಇದು ನಮ್ಗೆ, ಅಂದ್ರೆ ಮನುಷ್ಯರಿಗೆ ಹೇಗೆ ಅನ್ವಯ ಆಗತ್ತೆ? ದೈನಂದಿನ ಜೀವನದಲ್ಲಿ ಎದುರಾಗುವ ಕಷ್ಟಗಳು, ಆ ನಂಬಿಕೆ ದ್ರೋಹಗಳು, ಅವಮಾನಗಳು, ಸೋಲುಗಳು, ಇವೇ ಆ ಉಪ್ಪು ನೀರಲ್ವಾ? ಖಂಡಿತ. ಪ್ರತಿಯೊಬ್ಬರ ಜೀವನದಲ್ಲೂ ಇವು ಇದ್ದೇ ಇರುತ್ತೆ. ನಾವೆಲ್ಲರೂ ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ಈ ಉಪ್ಪು ನೀರನ್ನ ಕುಡಿತಾಲೇ ಇರ್ತೀವಿ. ಆದ್ರೆ ಆ ಉಪ್ಪು ನೀರನ್ನ ಕುಡಿದ ತಕ್ಷಣ ನಾವು ಹತಾಶರಾಗ್ತೀವಿ, ಕಹಿಯಾಗ್ತೀವಿ, ಕೋಪಗೊಳ್ತೀವಿ. ಹೌದು, ಅದು ಸಾಮಾನ್ಯ ಮನುಷ್ಯನ ರಿಯಾಕ್ಷನ್. ಈ ಉಪ್ಪು ನೀರನ್ನ ಸ್ವೀಕರಿಸಿ ಅದನ್ನ ಜ್ಞಾನದ ಸಿಹಿ ನೀರು ಅಥವಾ ಅಮೃತವಾಗಿ ಪರಿವರ್ತಿಸೋ ಈ ಆಂತರಿಕ ಆಲ್ಕೆಮಿ, ಅಂದ್ರೆ ಈ ರಾಸಾಯನಿಕ ಬದಲಾವಣೆ ಮನುಷ್ಯರಲ್ಲಿ ಹೇಗೆ ಸಾಧ್ಯ? ಇದು ಕೇವಲ ಮಾತಿಗೆ ಚೆನ್ನಾಗಿದೆಯೋ ಅಥವಾ ನಿಜವಾಗ್ಲೂ ಇದನ್ನ ಅಳವಡಿಸ್ಕೊಳ್ಳೋಕೆ ಸಾಧ್ಯ ಇದೆಯಾ? ಇದು ಖಂಡಿತವಾಗ್ಲೂ ಸಾಧ್ಯ ಇದೆ. ಮತ್ತು ಈ ಪರಿವರ್ತನೆಯೇ ಮನುಷ್ಯನ ಅತ್ಯುನ್ನತ ಆಧ್ಯಾತ್ಮಿಕ ಸ್ಥಿತಿ ಅಂತ ಆಕರ ವಿವರಿಸುತ್ತೆ. ಈಗ ಈ ಮೆಕ್ಯಾನಿಸಮ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಹೇಳಿ. ಸಾಮಾನ್ಯವಾಗಿ ಮನುಷ್ಯರು ಕಷ್ಟಗಳು ಎದುರಾದಾಗ ಆ ಉಪ್ಪುನೀರು ಬಾಯಿಗೆ ಬಂದ ತಕ್ಷಣ ಏನ್ ಮಾಡ್ತಾರೆ? ಅದನ್ನ ಹೊರಗೆ ಉಗಿಯಕ್ಕೆ ಪ್ರಯತ್ನಿಸ್ತಾರೆ. ಹೌದು, ಯಾರಿಗಾದ್ರೂ ಬೈತೀವಿ ಅಥವಾ ಅಳುತ್ತೀವಿ ಅಂದ್ರೆ ಪರಿಸ್ಥಿತಿಯನ್ನ ದೂಷಿಸ್ತಾರೆ, ಬೇರೆಯವರ ಮೇಲೆ ಗೂಬೆ ಕೂರಿಸ್ತಾರೆ, ಅಥವಾ ಆ ಕಷ್ಟಗಳಿಂದ ಹೇಗಾದರೂ ಮಾಡಿ ಓಡಿ ಹೋಗೋಕೆ ಪ್ರಯತ್ನ ಮಾಡ್ತಾರೆ. ತಾವು ವಿಕ್ಟಿಮ್ ಅಥವಾ ಬಲಿಪಶು ಅನ್ನೋ ಮನಸ್ಥಿತಿಗೆ ಜಾರಿ ಬಿಡ್ತಾರೆ ಅವರು. ಹೌದು, ನನಗೇಕೆ ಹೀಗಾಯ್ತು, ನನ್ನ ಗ್ರಹಚಾರವೇ ಸರಿಯಿಲ್ಲ ಅಂತ ಕೊರಗೋದು ನಮ್ಮ ಸಾಮಾನ್ಯ ಸ್ವಭಾವ. ನಿಖರವಾಗಿ. ಆದ್ರೆ ತೆಂಗಿನ ಮರ ಹಾಗೆ ಮಾಡಲ್ಲ. ಅದು ಆ ಉಪ್ಪುನೀರನ್ನ ಎದುರಿಸೋಕೆ ನಿರಾಕರಿಸಲ್ಲ. ಅದು ತನ್ನ ಬೇರುಗಳ ಮೂಲಕ ಆಳವಾಗಿ ಆ ಉಪ್ಪುನೀರನ್ನ ಸ್ವೀಕರಿಸುತ್ತೆ. ತನ್ನೊಳಗೆ ಅದನ್ನ ಸಂಸ್ಕರಿಸೋ ಕೆಲಸ ಶುರು ಮಾಡುತ್ತೆ. ಅಂದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಹೌದು, ಮನುಷ್ಯರ ಮಟ್ಟಿಗೆ ಈ ಸಂಸ್ಕರಿಸೋ ಪ್ರಕ್ರಿಯೆ ಅಂದ್ರೆ ಕಷ್ಟಗಳಿಂದ ಓಡಿ ಹೋಗದೆ ಅವುಗಳನ್ನ ಸಂಪೂರ್ಣವಾಗಿ ಒಪ್ಕೊಳ್ಳೋದು. ಆ ನೋವಿನ ನಾವೇನು ಕಲಿಬಹುದು ಅಂತ ವಿಶ್ಲೇಷಣೆ ಮಾಡೋದು. ಕಲಿಯೋ ಪಾಠದ ಕಡೆ ಗಮನ ಕೊಡೋದು. ಜೀವನದಲ್ಲಿ ನೋವು, ಸೋಲುಗಳು ಬಂದಾಗ ನನಗೇಕೆ ಹೀಗಾಯ್ತು ಅಂತ ಕೇಳೋ ಬದಲು ಈ ಪರಿಸ್ಥಿತಿ ನನಗೇನು ಕಲಿಸ್ತಾ ಇದೆ ಅಂತ ಪ್ರಶ್ನೆ ಕೇಳಿದಾಗ ನಮ್ಮ ಮೆದುಳಿನ ಆಲೋಚನಾ ಲಹರಿಯೇ ಬದಲಾಗ್ಬಿಡುತ್ತೆ. ವಿಕ್ಟಿಮ್ ಮನಸ್ಥಿತಿಯಿಂದ ಎಂಪವರ್ಮೆಂಟ್ ಅಂದ್ರೆ ಸಬಲೀಕರಣದ ಕಡೆಗೆ ನಮ್ಮ ದೃಷ್ಟಿ ಹೊರಳುತ್ತೆ. ಆ ಉಪ್ಪು ನೀರು ಸಿಹಿನೀರಾಗಿ ಬದಲಾಗೋ ಪ್ರಕ್ರಿಯೆ ಶುರುವಾಗೋದೇ ಇಲ್ಲಿ.
ಹೋ ಅಂದ್ರೆ ಕಷ್ಟದ ಪರಿಸ್ಥಿತಿಯಲ್ಲಿರೋ ಆ ನೆಗೆಟಿವ್ ಇಮೋಷನ್ ಅನ್ನ ತೆಗೆದುಹಾಕಿ ಕೇವಲ ಆ ಅನುಭವದ ಪಾಠವನ್ನ ಮಾತ್ರ ಇಟ್ಕೊಳ್ಳೋದು ಅದೇ ಆ ಎಳೆನೀರಲ್ವಾ? 100% ಸತ್ಯ. ಅದೇ ಆ ಡಿವೈನ್ ನೆಕ್ಟಾರ್ ಅಥವಾ ಅಮೃತ. ಯಾವುದೇ ಕಹಿ ಅನುಭವವನ್ನ ಜ್ಞಾನವಾಗಿ ಪರಿವರ್ತಿಸೋ ಪ್ರಕ್ರಿಯೆ ಏನಿದೆ ಅದು ಒಂದೇ ದಿನದಲ್ಲೇ ಆಗಲ್ಲ. ಹೌದು, ಅದಕ್ಕೆ ಟೈಮ್ ಬೇಕು. ಮರ ಹೇಗೆ ನಿಧಾನವಾಗಿ ನೀರನ್ನ ಫಿಲ್ಟರ್ ಮಾಡುತ್ತೋ ಹಾಗೇನೆ ಮನುಷ್ಯನು ತಾಳ್ಮೆಯಿಂದ ತನ್ನ ಅನುಭವಗಳನ್ನ ಪಕ್ವಗೊಳಿಸಬೇಕು. ಅದೇ ನಿಜವಾದ ವಿಕಾಸ. ನಿಮ್ಮಲ್ಲಿರೋ ಆ ಅನಂತವಾದ ಶಕ್ತಿಯೇ ಆ ಸಿಹಿನೀರು. ಎಂತಹ ಅದ್ಭುತವಾದ ಆಲೋಚನೆ ಇದು! ಕಷ್ಟಗಳನ್ನ ಜೀರ್ಣಿಸ್ಕೊಂಡು ಜ್ಞಾನದ ಸಿಹಿ ನೀರನ್ನಾಗಿ ಮಾಡೋದು. ಇದು ನಿಜಕ್ಕೂ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುವಂಥ ವಿಚಾರ. ಖಂಡಿತ. ಈ ಇಡೀ ವಿಶ್ಲೇಷಣೆಯನ್ನ ಒಮ್ಮೆ ಹಿಂತಿರುಗಿ ನೋಡಿದ್ರೆ ನಾವು ಬ್ರಹ್ಮಾಂಡದ ಒಂದು ಭಾಗವಲ್ಲ, ನಮ್ಮೊಳಗೆ ಒಂದು ಬ್ರಹ್ಮಾಂಡವಿದೆ ಅನ್ನೋ ಆ ಸಾಲು ಎದೆಗೆ ನಾಟುವಂತಿದೆ. ಇನ್ನರ್ ಲೈಟ್ 333 ಬಹಳ ಸುಂದರವಾಗಿ ಈ ಹಾದಿಯನ್ನ ಬಿಡಿಸಿಟ್ಟಿದೆ. ಹೌದು, ಒಂದು ಸ್ಪಷ್ಟವಾದ ಹಾದಿ ಅದು. ಮೊದಲು ಆ ಅಹಂಕಾರದ ನಾರನ್ನ ಸುಲಿಯೋದು, ನಂತರ ಹಳೆಯ ನಂಬಿಕೆಗಳ ಗಟ್ಟಿ ಚಿಪ್ಪನ್ನ ಒಡೆಯೋದು, ಆ 3ನೇ ಕಣ್ಣಿನ ಮೂಲಕ ಒಳಮುಖವಾಗಿ ನಮ್ಮ ಕಂಟ್ರೋಲ್ ರೂಮನ್ನ ನೋಡೋದು, ಮತ್ತು ಅಂತಿಮವಾಗಿ ಆ ಕಷ್ಟಗಳೆಂಬ ಉಪ್ಪು ನೀರನ್ನ ಮೀರಿ ಒಳಗಿನ ಸಮೃದ್ಧಿಯ ಅಮೃತವನ್ನ ಸವಿಯೋದು. ಖಂಡಿತ. ಮಾಹಿತಿಯ ಮಹಾಪುರವೇ ಇರೋ ಇಂದಿನ ಯುಗದಲ್ಲಿ ನಮ್ಮೆಲ್ಲರ ಮನಸ್ಸು ಸದಾ ಹೊರಜಗತ್ತಿನ ಗೊಂದಲಗಳಲ್ಲಿ, ಆತಂಕಗಳಲ್ಲಿ ಸಿಲುಕಿರುತ್ತೆ. ಆದರೆ ಪ್ರತಿದಿನ ಕಣ್ಣಿಗೆ ಕಾಣೋ ಪೂಜೆಗೆ, ಅಡಿಗೆಗೆ ಬಳಸೋ ಒಂದು ಸರಳ ವಸ್ತುವಿನಿಂದ ಇಷ್ಟೊಂದು ದೊಡ್ಡ ಜೀವನ ಪಾಠವನ್ನ ಅಳವಡಿಸಿಕೊಳ್ಳೋದು ನಿಜಕ್ಕೂ ಆಶ್ಚರ್ಯಕರ. ಹೌದು, ತುಂಬಾನೇ ಪ್ರಾಕ್ಟಿಕಲ್ ಅನ್ಸುತ್ತೆ. ಇದು ಕೇವಲ ಯಾವುದೋ ತತ್ವಜ್ಞಾನವಲ್ಲ, ಇದೊಂದು ಪ್ರಾಯೋಗಿಕ ಜೀವನ ಶೈಲಿ. ನಮ್ಮ ದೈನಂದಿನ ಒತ್ತಡವನ್ನ ಕಡಿಮೆ ಮಾಡೋಕೆ, ನಮ್ಮೊಳಗಿನ ಅಹಂಕಾರವನ್ನ ಗುರುತಿಸಿ ಅದನ್ನ ಬಿಡೋಕೆ, ಮತ್ತು ಏನೇ ಕಷ್ಟ ಬಂದ್ರೂ ಅದನ್ನ ಸಕಾರಾತ್ಮಕವಾಗಿ ಸ್ವೀಕರಿಸಿ ಸಮೃದ್ಧಿಯನ್ನ ಹೊಂದೋಕೆ ಈ ತೆಂಗಿನಕಾಯಿ ತತ್ವ ಒಂದು ಅದ್ಭುತವಾದ ರೋಡ್ ಮ್ಯಾಪ್ ಆಗಿದೆ. ಹೌದು. ಈ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸೋ ಮುನ್ನ ಮೂಲ ಪಠ್ಯದಲ್ಲಿರೋ ಆ ಸುಂದರವಾದ ಘೋಷಣೆಗಳನ್ನ ಅತ್ಯಂತ ಗೌರವಯುತವಾಗಿ ಪ್ರಸ್ತಾಪಿಸಲೇಬೇಕು. ಖಂಡಿತ, ಹೇಳಿ. ಜೈ ಭಾರತ ಮಾತಾ, ಜೈ ಸನಾತನ, ಸರ್ವಂ ಗುರುಚರಣಾರ್ಪಣಮಸ್ತು. ಇದು ಕೇವಲ ಪದಗಳಲ್ಲ ನೋಡಿ. ಇಂಥ ಅಗಾಧವಾದ ಜ್ಞಾನವನ್ನ ಅತಿ ಸರಳವಾದ ಆಚರಣೆಗಳ ಮೂಲಕ ಜಗತ್ತಿಗೆ ನೀಡಿದ ಆ ಪ್ರಾಚೀನ ಪರಂಪರೆಗೆ ಸಲ್ಲಿಸೋ ಕೃತಜ್ಞತೆ ಇದು. ನಿಜ. ಎಲ್ಲಿ ಕೃತಜ್ಞತಾ ಭಾವ ಇರುತ್ತೋ ಅಲ್ಲಿ ಆಧ್ಯಾತ್ಮಿಕತೆಯ ಅಡಿಪಾಯ ಗಟ್ಟಿಯಾಗಿರುತ್ತೆ. ನಾವು ಆರಂಭದಲ್ಲಿ ಮಾತಾಡಿದ ಆ ದೇವಸ್ಥಾನದ ದೃಶ್ಯಕ್ಕೆ ಮತ್ತೆ ವಾಪಸ್ ಬರೋಣ. ಆ ಘಂಟೆಯ ನಾದ, ಕರ್ಪೂರದ ಪರಿಮಳ, ಕಲ್ಲಿನ ಮೇಲೆ ಕಾಯಿ ಒಡೆಯೋ ಶಬ್ದ. ಮುಂದಿನ ಬಾರಿ ಆ ಶಬ್ದ ಕಿವಿಗೆ ಬಿದ್ದಾಗ ಅದು ಕೇವಲ ಒಂದು ಕಾಯಿ ಒಡೆಯೋ ಶಬ್ದ ಆಗಿರಬಾರದು. ಹೌದು, ಅದು ನಮ್ಮ ನಂಬಿಕೆಗಳ ಚಿಪ್ಪು ಒಡೆಯೋ ಸದ್ದಾಗಿರಬೇಕು. ಎಕ್ಸಾಕ್ಟ್ಲಿ. ಈ ಸಂಭಾಷಣೆಯನ್ನ ಮುಗಿಸೋ ಮುನ್ನ ಇದೊಂದು ಯೋಚಿಸಬೇಕಾದ ಆಳವಾದ ವಿಚಾರ. ದೇವಸ್ಥಾನದಲ್ಲಿ ಅಥವಾ ಹಬ್ಬದಲ್ಲಿ ಒಡೆಯುವ ಒಂದು ಸಾಮಾನ್ಯ ತೆಂಗಿನಕಾಯೇ ಬ್ರಹ್ಮಾಂಡದ ಮತ್ತು ಆತ್ಮ ಸಾಕ್ಷಾತ್ಕಾರದ ಇಷ್ಟೊಂದು ದೊಡ್ಡ ನಕ್ಷೆಯನ್ನ ತನ್ನೊಳಗೆ ಅಡಗಿಸಿಟ್ಕೊಂಡಿದ್ರೆ, ನಮ್ಮ ಸುತ್ತಮುತ್ತಲಿರೋ ಪ್ರತಿದಿನ ನಾವು ನಿರ್ಲಕ್ಷ್ಯ ಮಾಡೋ ಇನ್ನಾವ ಸಾಮಾನ್ಯ ವಸ್ತುಗಳು ಇಂತಹ ಅಗಾಧವಾದ ಕಾಸ್ಮಿಕ್ ರಹಸ್ಯಗಳನ್ನ ತಮ್ಮೊಳಗೆ ಬಚ್ಚಿಟ್ಕೊಂಡಿರಬಹುದು? ಓ, ತುಂಬಾನೇ ಇಂಟ್ರೆಸ್ಟಿಂಗ್ ಪ್ರಶ್ನೆ ಅದು. ಉದಾಹರಣೆಗೆ, ಪ್ರತಿದಿನ ಸಂಜೆ ಬೆಳಗ್ಸೋ ಆ ಪುಟ್ಟ ದೀಪ ಇರಬಹುದು, ಅಥವಾ ಮನೆಯ ಬಾಗಿಲಿನ ಹೊಸ್ತಿಲಿರಬಹುದು. ಅವು ಕೂಡ ಯಾವುದೋ ದೊಡ್ಡ ಬ್ರಹ್ಮಾಂಡದ ಸತ್ಯವನ್ನ ಹೇಳೋಕೆ ಕಾಯ್ತಾ ಇರಬಹುದೇ? ಖಂಡಿತವಾಗ್ಲು. ಕಣ್ತೆರೆದು ಆ ಮೃದುವಾದ ದೃಷ್ಟಿಯಿಂದ ನೋಡಿದರೆ ಪ್ರತಿಯೊಂದರಲ್ಲೂ ಬ್ರಹ್ಮಾಂಡದ ರಹಸ್ಯ ಇದ್ದೇ ಇದೆ. ಆ ರಹಸ್ಯಗಳನ್ನ ಹುಡುಕೋ, ಆ ಉಪ್ಪು ನೀರನ್ನ ಸಿಹಿ ನೀರಾಗಿಸೋ ಪಯಣ ಹೀಗೇನೆ ಮುಂದುವರಿಯಲಿ. ಮತ್ತೊಂದು ಅದ್ಭುತ ವಿಚಾರದೊಂದಿಗೆ ಮುಂದಿನ ಆಳವಾದ ವಿಶ್ಲೇಷಣೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರ ಒಳಗಿನ ಜ್ಞಾನದ ಬೆಳಕು ಸದಾ ಪ್ರಕಾಶಿಸುತ್ತಿರಲಿ.